Hi, I'm Kaviraj from scoringtarget.com. In today's session, we are going to discuss types of auxiliary verbs, helping verbs. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು ಹೆಲ್ಪಿಂಗ್ ವರ್ಬಲ್ಲಿ ಬರ್ತಕ್ಕಂಥ ಪ್ರಕಾರಗಳನ್ನು ಡಿಸ್ಕಸ್ ಮಾಡೋಣ. ಎಷ್ಟು ಪ್ರಕಾರ ಇವೆ, ಸೊ ಅವುಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸಾಂಪಲ್ಗಳೊಂದಿಗೆ ಅವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ನಾವು ಈ ಹೆಲ್ಪಿಂಗ್ ವರ್ಬನ್ನು ಆಕ್ಸಿಲರಿ ವರ್ಬ್ ಅಂತ ಕೂಡ ಕರಿತೀವಿ. ಸೊ ನೆನಪಿಟ್ಕೊಳ್ಳಿ, ಆಕ್ಸಿಲರಿ ವರ್ಬ್ ಅಂತೂ ಒಂದೇ, ಹೆಲ್ಪಿಂಗ್ ವರ್ಬ್ ಅಂದ್ರೂ ಒಂದೇ. ಸೊ ಏನಿದು ಆಕ್ಸಿಲರಿ ವರ್ಬ್ಸ್ ಅಂದರೆ ಏನು, ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಏನು? ಆಕ್ಸಿಲರಿ ವರ್ಬ್ಸ್ ಆಲ್ಸೋ ನೋನ್ ಆಸ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಯೂಸ್ಡ್ ವಿತ್ ದ ಮೇನ್ ವರ್ಬ್ to perform different tenses, moods and voices. ಸೊ ಆಕ್ಸಿಲರಿ ವರ್ಬನ್ನು ಹೆಲ್ಪಿಂಗ್ ವರ್ಬ್ ಅಂತ ಕೂಡ ಕರೀತಾರೆ. ಇದು ಮೇನ್ ವರ್ಬ್ ಜೊತೆ ಅಂದರೆ ಮುಖ್ಯ ಕ್ರಿಯಾಪದದ ಜೊತೆಗೆ ಬಳಸ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಇವುಗಳು ಟೆನ್ಸ್ಗಳ ಬಗ್ಗೆ, ಮೂಡ್ಗಳ ಬಗ್ಗೆ ಮತ್ತು ವಾಯ್ಸಸ್ಗಳ ಬಗ್ಗೆ ಹೇಳೋ ಟೈಮಲ್ಲಿ ಇವುಗಳನ್ನು ನಾವು ಬಳಸ್ತೀವಿ. ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಆಕ್ಸಿಲರಿ ವರ್ಬ್ಸ್. ಸೊ ಆಕ್ಸಿಲರಿ ವರ್ಬಲ್ಲಿ ಪ್ರಮುಖವಾಗಿ ನಾವು 3 ಪ್ರಕಾರವನ್ನು ಕಾಣ್ತೀವಿ. ಒಂದು ಪ್ರೈಮರಿ ಆಕ್ಸಿಲರಿ ವರ್ಬ್ಸ್, ಎರಡನೇದು ಮಾಡೆಲ್ ಆಕ್ಸಿಲರಿ ವರ್ಬ್ಸ್, ಮೂರನೇದು ಸೆಮಿ ಮಾಡೆಲ್ ಆಕ್ಸಿಲರಿ. ಸೊ ಇಲ್ಲಿ ಆಕ್ಸಿಲರಿ ಬದಲಾಗಿ ನಾವು ಹೆಲ್ಪಿಂಗ್ ವರ್ಬ್ ಅಂತ ಕೂಡ ಬಳಸ್ಕೋಬೋದು. ನೋಡಿ, ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್, ಎರಡನೇದು ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್, ಮೂರನೇದು ಸೆಮಿ ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಈ ಥರ. ಸೊ ಈ 3 ಪ್ರಕಾರ. ಈಗ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್. ಆಮೇಲೆ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಏನು, ಅವುಗಳ ಎಕ್ಸಾಂಪಲ್. ಅದೇ ಥರ ಸೆಮಿ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಯಾವ್ಯಾವ ಬರುತ್ತೆ ಮತ್ತು ಅವುಗಳ ಎಕ್ಸಾಂಪಲನ್ನು ಸೆಂಟೆನ್ಸಲ್ಲಿ ನೋಡೋಣ. ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಏನು ನೋಡ್ತೀವಿ, ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಅಂದರೆ ಯಾವುದು? ಸೊ ಈ ಪ್ರೈಮರಿ ಆಕ್ಸಿಲರಿ ವರ್ಬ್ಸಲ್ಲಿ 3 ಪ್ರಕಾರದ ಹೆಲ್ಪಿಂಗ್ ವರ್ಬ್ ಇರುತ್ತೆ. ನೋಡಿ, ದೀಸ್ ವರ್ಬ್ಸ್ ಆರ್ ಯೂಸ್ ಟು ಫಾರ್ಮ್ ಟೆನ್ಸಸ್, ಕ್ವೆಶನ್ಸ್, ನೆಗೆಟಿವ್ಸ್ ಆ್ಯಂಡ್ ಎಂಪ್ಯಾಟಿಕ್ ಎಕ್ಸ್ಪ್ರೆಷನ್ಸ್. ದೇ ಇನ್ಕ್ಲೂಡ್ ಫಾರ್ಮ್ ಆಫ್ ಬಿ, ಹ್ಯಾವ್ ಆ್ಯಂಡ್ ಡೂ. ಸೊ ಪ್ರೈಮರಿ ಆಕ್ಸಿಲರಿ ವರ್ಬ್ಸನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟೆನ್ಸ್ಗಳನ್ನು ಫಾರ್ಮ್ ಮಾಡೋ ಸಲುವಾಗಿ, ಕ್ವೆಶನ್ಗಳನ್ನು, ಇಂಟರ್ಗೇಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸು, ಎಂಪೆಟಿಕ್ ಎಕ್ಸ್ಪ್ರೆಷನ್ ಸೆಂಟೆನ್ಸನ್ನು ಯೂಸ್ ಮಾಡೋ ಟೈಮಲ್ಲಿ ಬಳಸ್ತೀವಿ. ಈ ಪ್ರೈಮರಿ ಆಕ್ಸಿಲರಿ ವರ್ಬ್ಸಲ್ಲಿ 3 ಪ್ರಕಾರ ಇದೆ. ಒಂದು ಬಿ ಫಾರ್ಮ್, ಎರಡನೇದು ಹ್ಯಾವ್ ಫಾರ್ಮ್, ಮೂರನೇದು ಡೂ ಫಾರ್ಮ್. ಸೊ ಬಿ ಫಾರ್ಮಲ್ಲಿ ಬರ್ತಕ್ಕಂಥ ಆಕ್ಸಿಲರಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಯಾವುದು ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವೇರ್, ಬೀಯಿಂಗ್ ಮತ್ತು ಬೀನ್. ಅಂದರೆ ನಾವು ಪ್ರೆಸೆಂಟ್ ಕಂಟಿನ್ಯೂ ಮತ್ತು ಪಾಸ್ಟ್ ಕಂಟಿನ್ಯೂ ಈ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ನಾವು ಬಿ ಫಾರ್ಮ್ ಅಂತ ಕರಿತೀವಿ. ಸೊ ಈ ಹೆಲ್ಪಿಂಗ್ ವರ್ಬನ್ನು ಬಳಸ್ಕೊಂಡು ನಾವೀಗ ಎಕ್ಸಾಂಪಲಲ್ಲಿ ನೋಡೋಣ. ಐ ಆಮ್ ಹ್ಯಾಪಿ. ಇಲ್ಲಿ ರೆಂಟ್ ಕಲರಲ್ಲಿ ಕೊಟ್ಟಂಥ ಎಲ್ಲ ಹೆಲ್ಪಿಂಗ್ ವರ್ಬ್ಗಳು ಬಿ ಫಾರ್ಮ್ಗೆ ಸಂಬಂಧಪಟ್ಟ ಅಂತ ಹೆಲ್ಪಿಂಗ್ ವರ್ಬ್. ಈಗಾಗಲೇ ನಾನು ಇಲ್ಲಿ ಬ್ರ್ಯಾಕೆಟಲ್ಲಿ ಕೂಡ ಕೊಟ್ಟಿದ್ದೆ ನೋಡಿ, ಇಷ್ಟು ಬಿ ಫಾರ್ಮಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್. ಇವೆಲ್ಲ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ಗಳು. ಐ ಆಮ್ ಹ್ಯಾಪಿ, ಸಿ ಈಸ್ ಅ ಟೀಚರ್, ದೇ ಆರ್ ಪ್ಲೇಯಿಂಗ್ ಔಟ್ಸೈಡ್, he was tired yesterday, we were at the park, she is being very helpful, they have been friends for years. ಸೊ ಈ ಥರದ ಹೆಲ್ಪಿಂಗ್ ವರ್ಬನ್ನು ನಾವು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅಂತೀವಿ. ನೋಡಿ, ಪ್ರೈಮರಿ ಆಕ್ಸಿಲರಿ ವರ್ಬಲ್ಲಿ ನಾನು 3 ಪ್ರಕಾರ ಅಂತ ಹೇಳಿದ್ದೆ, ಅದರಲ್ಲೀಗ ಬಿ ಪ್ರಕಾರ ನೋಡಿದ್ದೀವಿ. ಈಗ ಹ್ಯಾವ್ ಪ್ರಕಾರ ನೋಡಬೇಕು. ಹ್ಯಾವ್ ಫಾರ್ಮ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದಂದರೆ ಹ್ಯಾವ್, ಹ್ಯಾಸ್, ಹ್ಯಾಡ್. ಈ 3 ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅಂದರೆ ಆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ಹ್ಯಾವ್ ಫಾರ್ಮಲ್ಲಿ ಬರುತ್ತೆ. ಹ್ಯಾವ್ ಫಾರ್ಮ್ಗೆ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್, ಸಿ ಹ್ಯಾಸ್ ಲೆಫ್ಟ್, ಐ ಹ್ಯಾವ್ ಅ ನ್ಯೂ ಕಾರ್, ಸಿ ಹ್ಯಾಸ್ 2 siblings, we had a great time at the party, he is having lunch right now. ಇದಾದ ನಂತರ 3ನೇ ಪ್ರಕಾರ ಯಾವುದು, ಡೂ ಫಾರ್ಮ್. ಸೊ ಡೂ ಫಾರ್ಮಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಡೂ, ಡಸ್, ಡಿಡ್. ಅಂದರೆ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್. ಇವುಗಳ ಒಂದು ನಾವೀಗ ಎಕ್ಸಾಂಪಲ್ ರೂಪದಲ್ಲಿ ನೋಡೋಣ. ಎಕ್ಸಾಂಪಲ್, do you like coffee? He did not come. I do my homework every day. She does her job well.
ದೇ ಡಿಡ್ ದೇರ್ ಬೆಸ್ಟ್ ಇನ್ ದ ಕಾಂಪಿಟೇಷನ್. ಹ್ಯಾವ್ ಯು ಡನ್ ಯುವರ್ ಕೋರ್ಸ್? ನೋಡಿ, ಈ ಥರದ ಹೆಲ್ಪಿಂಗ್ ವರ್ಬ್, ರೆಡ್ ಕಲರಿಗೆ ಕೊಟ್ಟಂಥ ಎಲ್ಲ ಹೆಲ್ಪಿಂಗ್ ವರ್ಬು ಡೂ ಫಾರ್ಮ್ಗೆ ಸಂಬಂಧಪಟ್ಟದ್ದು. ಅಂದರೆ ಈಗ ನಾವು ಒಂದು ಬಾರಿ ತಮಗೆ ರಿಪೀಟ್ ಮಾಡ್ತೀನಿ. ಈಗ ನಾವು ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ 3 ಪ್ರಕಾರ ನೋಡ್ತೀವಿ. ಅದರಲ್ಲಿ ಪ್ರೈಮರಿ ಆಕ್ಸಿಲರಿ ವರ್ಬ್ ನೋಡ್ಕೊಂಡಿವಿ, ಸ್ಟಡಿ ಮಾಡ್ತೀವಿ. ಪ್ರೈಮರಿ ಹೆಲ್ಪಿಂಗ್ ವರ್ಬಲ್ಲಿ ಮತ್ತೆ 3 ಪ್ರಕಾರ ಬರುತ್ತೆ: ಬಿ ಫಾರ್ಮು, ಹ್ಯಾವ್ ಫಾರ್ಮು ಮತ್ತು ಡೂ ಫಾರ್ಮ್. ಸೊ ನಾವೀಗ ಈ ಒಂದು ಪಾರ್ಟನ್ನು ಮುಗಿಸಿದ್ದೀವಿ. ಈಗ ನಾವೀಗ ಎರಡನೇ ನೋಡಬೇಕು, ಮಾಡೆಲ್ ಆಕ್ಸಿಲರಿ ವರ್ಬ್. ಸೊ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಯಾವುದು? ಇಲ್ಲಿದೆ ನೋಡಿ, ಎರಡನೇ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಯಾವುದು ಮತ್ತು ಅದರಲ್ಲಿ ಎಷ್ಟೆಷ್ಟು ಮಾಡೆಲ್ಸ್ ಬರುತ್ತೆ, ಅವುಗಳನ್ನು ಯಾವ ಥರ ಸೆಂಟೆನ್ಸಲ್ಲಿ ಬಳಸಬೇಕು ಅನ್ನೋದನ್ನು ಈಗ ನೋಡೋಣ. ಮಾಡೆಲ್ ವರ್ಬ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಅಬಿಲಿಟೀಸ್, ಪಾಸಿಬಿಲಿಟೀಸ್, ಪರ್ಮಿಷನ್ಸ್, ಆಬ್ಲಿಗೇಷನ್ಸ್ ಆ್ಯಂಡ್ ಅದರ್ ಕಂಡೀಷನ್ಸ್. ಸೊ ಈ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಏನಿರುತ್ತೆ, ಕಂಡೀಷನ್ಗಳನ್ನು ಯೂಸ್ ಮಾಡೋ ಟೈಮಲ್ಲಿ ಬಳಸ್ತೀವಿ. ಕಂಡೀಷನ್ಸ್ ಅಂದರೆ ಅಬಿಲಿಟಿ ಅಂದರೆ ಸಾಮರ್ಥ್ಯವನ್ನು ವ್ಯಕ್ತಪಡಿಸೋದು, ಸಾಧ್ಯತೆಯನ್ನು ವ್ಯಕ್ತಪಡಿಸೋದು, ಪರ್ಮಿಷನ್ ಒಂದು ಒಪ್ಪಿಗೆಯನ್ನು ಪಡ್ತಕ್ಕಂಥದ್ದು, ಆಬ್ಲಿಗೇಷನ್ ಅಂದರೆ ನಮ್ಮ ಒಂದು ಕರ್ತವ್ಯ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದು. ಈ ಥರದ ಕಂಡೀಷನ್ಗಳನ್ನು ಬಳಸೋ ಟೈಮಲ್ಲಿ ನಾವು ಮಾಡೆಲ್ ಆಕ್ಸಿಲರಿ ವರ್ಬ್ಸನ್ನು ಬಳಸ್ತೀವಿ. ದೇ ಡು ನಾಟ್ ಚೇಂಜ್ ದ ಫಾರ್ಮ್ ಆ್ಯಂಡ್ ಆರ್ ಫಾಲೋಡ್ ಬೈ ದಿ ಬೇಸ್ ಫಾರ್ಮ್ ಆಫ್ ದಿ ಮೇನ್ ವರ್ಬ್. ಮೇನ್ ವರ್ಬ್ ಯಾವ ಫಾರ್ಮಲ್ಲಿರುತ್ತೆ ಅದೇ ಫಾರ್ಮಲ್ಲಿ ನಾವು ಬಳಸ್ತೀವಿ ಅಂತ ನೋಡಿ. ಇಲ್ಲಿ ದೇ ಡು ನಾಟ್ ಚೇಂಜ್ ಫಾರ್ಮ್, ಅವು ಫಾರ್ಮ್ಗಳು ಚೇಂಜ್ ಆಗೋದಿಲ್ಲ. ಮತ್ತು ಆ್ಯಂಡ್ ಆರ್ ಫಾಲೋಡ್ ಬೈ ದಿ ಬೇಸ್ ಫಾರ್ಮ್ ಆಫ್ ದಿ ಮೇನ್ ವರ್ಬ್. ಮೇನ್ ವರ್ಬ್ದು ಬೇಸ್ ಫಾರ್ಮ್ ಏನಿರುತ್ತೆ ಅಂದರೆ ಒರಿಜಿನಲ್ ರೂಪ V1, V2, V3 ಇದೆ. V1 ಫಾರ್ಮಲ್ಲಿ ಇರುತ್ತೆ, V2, V3, V4 ಈ ಥರ ಬೇರೆ ಫಾರ್ಮ್ ಇರೋದಿಲ್ಲ. ಪ್ರೆಸೆಂಟ್ ಅಂದರೆ ರೂಟ್ ಫಾರ್ಮ್ ಏನಿರುತ್ತೆ, ವರ್ಬ್ನ ಕ್ರಿಯಾಪದದ ಮೂಲ ರೂಪ ಏನಿರುತ್ತೆ. ನಾನಿದು ಈ ಒಂದು ಕಂಡೀಷನ್ ಏನಿದೆ, ಬೇಸ್ ಫಾರ್ಮ್ ಆಫ್ ದಿ ಮೇನ್ ವರ್ಬು, ಇದನ್ನು ಸೆಂಟೆನ್ಸ್ ಎಕ್ಸಾಂಪಲ್ಗಳು ಕೊಡೋ ಟೈಮಲ್ಲಿ ನಿಮ್ಗೆ ಅರ್ಥ ಆಗುತ್ತಿದೆ ಯಾವ ಥರ ಅಂತ ನೋಡಿ. ಮಾಡೆಲ್ ಆಕ್ಸಿಲರಿ ವರ್ಬ್ಸಲ್ಲಿ ಬರ್ತಕ್ಕಂಥದ್ದು ಯಾವುದಂದರೆ ಕ್ಯಾನ್ ಮತ್ತು ಕುಡ್. ಆಮೇಲೆ ಮೇನೆ ಮೈಟ್ ಆಗುತ್ತೆ. ಆಮೇಲೆ ವಿಲ್, ವುಡ್. ಆನಂತರ ಶಾಲ್, ಶುಡ್. ಆಮೇಲೆ ಮಸ್ಟ್. ಆಮೇಲೆ ಆಟ್ ಟು. ಸೊ ಇಷ್ಟು ಈ ನಮಗೆ ಬರ್ತಕ್ಕಂಥದ್ದು ಮಾಡೆಲ್ಸ್ಗಳು ಇವೆಲ್ಲ. ಇದು ಕ್ಯಾನ್ ಅನ್ನೋದು ಮತ್ತು ಕುಡ್ ಅನ್ನೋದು ಟೆನ್ಸ್ ಫಾರ್ಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಸಿ ಕ್ಯಾನ್ ಸ್ವಿಮ್, ಅವಳು ಈಜಬಲ್ಲಳು. ಇದು ಏನು ತೋರಿಸುತ್ತೆ? ಅವಳು ಎಬಿಲಿಟಿ ತೋರಿಸುತ್ತೆ. ನೋಡಿ, ಇಲ್ಲಿ ಎಬಿಲಿಟಿ ಎತ್ಕೊಟ್ಟಿದ್ರಲ್ಲ, ಇದು ನಮಗೆ ಎಬಿಲಿಟಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟು, ಹಿ ಕುಡ್ ಫಿನಿಶ್ ಇಟ್ ಬೈ ಟುಮಾರೋ, ನಾಳೆ ಒಳಗಾಗಿ ಆತ ಮುಗಿಸ್ಬೋದು, ಇದು ಪಾಸಿಬಿಲಿಟಿ. ಸೊ ಇದು ಕ್ಯಾನ್. ಆಮೇಲೆ ಮೇಗೆ ಸಂಬಂಧಪಟ್ಟಂತೆ ಮೇ ಮತ್ತು ಮೈಟ್. ಯು ಮೇ ಲೀವ್ ನೌ, ನೀವೀಗ ಹೊರಡ್ಬೋದು, ಇದು ಪರ್ಮಿಷನ್. ಇಟ್ ಮೈಟ್ ರೇನ್ ಲೇಟರ್, ಆಮೇಲೆ ಮಳೆ ಬರ್ಬೋದು, ಇದು ಪಾಸಿಬಿಲಿಟಿ. ಮತ್ತು ವಿಲ್, ವುಡ್ ಯಾವ ಥರ ಬಳಸ್ತೀವಿ? ಐ ವಿಲ್ ಕಾಲ್ ಯು, ನಾನು ನನಗೆ ಕರೆ ಮಾಡ್ತೀನಿ. ವುಡ್ ಯು ಹೆಲ್ಪ್ ಮೀ, ನೀವು ನನಗೆ ಹೆಲ್ಪ್ ಮಾಡ್ತೀರಾ, ಈ ಥರ. ಆಮೇಲೆ ಶಾಲ್ ನೋಡಿ, ಶಾಲ್ ಮತ್ತು ಶುಡ್. ಶಾಲ್ ವಿ ಡ್ಯಾನ್ಸ್, ನಾವು ಡ್ಯಾನ್ಸ್ ಮಾಡೋಣವಾ, ಪರ್ಮಿಷನ್ ಕೇಳ್ತಾ ಇದೆ. ಯು ಶುಡ್ ಸಿ ಅ ಡಾಕ್ಟರ್, ನೀನು ವೈದ್ಯರನ್ನು ಕಾಣಲೇಬೇಕು, ಇದೊಂದು ಆಬ್ಲಿಗೇಷನ್ ಅಂತ ಅಂದ್ಕೊಳ್ಳಿ, ಅಥವಾ ಆರ್ಡರ್ ಅಂತ ಅಂದ್ಕೊಳ್ಳಿ, ಸಜೆಷನ್ ಅಂತ ಅಂದ್ಕೊಳ್ಳಿ. ಯು ಶುಡ್ ಸ್ಟಾಪ್ ಈಟಿಂಗ್ ಫಾಸ್ಟ್ ಫುಡ್, ನೀವು ಫಾಸ್ಟ್ ಫುಡ್ ತಿನ್ನೋದನ್ನು ಬಿಟ್ಬಿಡಬೇಕು. ಆಮೇಲೆ ಮಸ್ಟ್ ನೋಡಿ, ಮಸ್ಟ್. ಯು ಮಸ್ಟ್ ಫಿನಿಶ್ ಯುವರ್ ವರ್ಕ್, ನೀವು ನಿಮ್ಮ ಕೆಲಸವನ್ನು ಮುಗಿಸಲೇಬೇಕು. ಐ ಮಸ್ಟ್ ಡೂ ಮೈ ಹೋಮ್ ವರ್ಕ್, ನಾನು ನನ್ನ ಹೋಮ್ವರ್ಕನ್ನು ಮಾಡಲೇಬೇಕು. ಯು ಮಸ್ಟ್ ಅರೈವ್ ಆನ್ ಟೈಮ್, ನೀವೆಲ್ಲ ಸಮಯಕ್ಕೆ ಸರಿಯಾಗಿ ಬರಬೇಕು. ಇವೆಲ್ಲ ಕಂಡೀಷನ್ಸ್. ಆಮೇಲೆ ಆಟ್ ಟು ನೋಡಿ, ಯು ಆಟ್ ಟು ಅಪಲೈಸ್, ನೀನು ಕ್ಷಮೆ ಕೇಳಬೇಕಾಗಿದ್ದು. 3 minutes ಆಟ್ ಟು ಬಿ ಲಾಂಗ್ ಇನಫ್. ವಿ ಆಟ್ ಟು ಹ್ಯಾವ್ ಲಾಕ್ಡ್ ದ ಗೇಟ್. ಸೊ ಈ ಥರದ್ದು ನಾವು ಎಲ್ಲವನ್ನು ನಾವೇನು ಮಾಡ್ತೀವಿ, ಇವು ಮಾಡೆಲ್ಸ್ ಅಂತ ಕರಿತೀವಿ. ನಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾದಂಥ ಮಾಡೆಲ್ ಯಾವುದಂದ್ರೆ ಇಲ್ಲಿ ಕ್ಯಾನ್, ಅದೇ ಕೂಡಲ್ಲಿ ಫಾರ್ಮ್ ಆಗುತ್ತೆ. ಮೇನ್ ಏನಾಗುತ್ತೆ, ಮೈಟ್ ಆಗುತ್ತೆ. ವಿಲ್ದು ವುಡ್ಗೂ ಕೂಡ ಬಳಸ್ತೀವಿ. ಶಾಲ್ ಮತ್ತು ಶುಡ್ಡಾಗಿ ಬಳಸ್ತೀವಿ. ಮಸ್ಟ್ ಮತ್ತು ಆಟ್ ಟು, ಇದು ಇಂಪಾರ್ಟೆಂಟ್ ಆದಂಥ ಒಂದು ಮಾಡೆಲ್ಸ್ಗಳು. ಸೊ ಈಗ ನಾವು ಆಕ್ಸಿಲರಿ ವರ್ಬಲ್ಲಿ ಬರ್ತಕ್ಕಂಥ 3 ಪ್ರಕಾರಗಳಲ್ಲಿ ನಾವೀಗ 2 ಪ್ರಕಾರ ಕಲ್ತ್ಕೊಂಡಿವಿ. 2 ಯಾವುದಂದರೆ, ಒಂದು ಪ್ರೈಮರಿ ಆಕ್ಸಿಲರಿ ವರ್ಬು, ಇನ್ನೊಂದು ಮಾಡೆಲ್ ಆಕ್ಸಿಲರಿ ವರ್ಬ್ ಕಲ್ತ್ಕೊಂಡಿವಿ. ಈಗ ಕೊನೆದು ನಮಗೆ ಉಳಿತು ಯಾವುದೀಗ, ಸೆಮಿ ಮಾಡೆಲ್ ಆಕ್ಸಿಲರೀಸ್. ಸೊ ಈಗ ಅವು ಯಾವ ಥರ ಇರುತ್ತೆ, ಅವುಗಳಲ್ಲಿ ಎಷ್ಟು ಟೈಪ್ ಇವೆ, ಅವುಗಳನ್ನು ಸೆಂಟೆನ್ಸಲ್ಲಿ ಯಾವ ಥರ ಬಳಸಬೇಕು ಅಂತ ಈಗ ನೋಡೋಣ. 3ನೇ ಪ್ರಕಾರ
ಸೆಮಿ ಮಾಡಲ್ ಆಕ್ಸಿಲರಿ ವರ್ಬ್ಸ್. ಇವು ಕೂಡ ಮಾಡಲ್ಸ್ ಇರುತ್ತೆ, ಬಟ್ ಸೆಮಿ ಅಂದರೆ ಸ್ವಲ್ಪ ಮಾಡಲ್ಸ್ ಥರನೇ ಅಂತ. ಸೆಮಿ ಮಾಡಲ್ ವರ್ಬ್ಸ್ ಫಂಕ್ಷನ್ ಸಿಮಿಲರ್ಲಿ ಟು ಮಾಡಲ್ ವರ್ಬ್ಸ್ ಬಟ್ ಆರ್ ಮೋರ್ ಫ್ಲೆಕ್ಸಿಬಲ್ ಇನ್ ಫಾರ್ಮ್. ನೋಡಿ, ಈ ಸೆಮಿ ಮಾಡಲ್ ಆಕ್ಸಿಲರಿ ವರ್ಬ್ ಕೂಡ ಮಾಡಲ್ ವರ್ಬ್ ಥರಾನೇ ಬಳಸ್ತೀವಿ, ಬಟ್ ಸ್ವಲ್ಪ ಇವು ಫ್ರೀ ಆಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಕಂಡೀಷನ್ಸ್ ಅಷ್ಟು ಡೀಪಾಗಿ ಕಂಡೀಷನ್, ಆಳವಾದ ಕಂಡೀಷನ್, ಸ್ಟ್ರಾಂಗ್ ಕಂಡೀಷನ್ ಇಲ್ಲಿ ಇರೋದಿಲ್ಲ. ದೇ ಇನ್ಕ್ಲೂಡ್ ಎಕ್ಸ್ಪ್ರೆಷನ್ ಲೈಕ್ ನೀಡ್ ಟು, ಹ್ಯಾವ್ ಟು ಆ್ಯಂಡ್ ಯೂಸ್ ಟು. ಸೊ ಇವು ಪ್ರಮುಖವಾದಂಥ ಒಂದು ಸೆಮಿ ಮಾಡಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಇವುಗಳನ್ನ ಸೆಂಟೆನ್ಸಲ್ಲಿ ಯಾವ ಥರ ಬಳಸಬೇಕು ನೋಡಿ. ಈಗ ನಾವು ನೀಡ್ ಟು ಯಾವ ಥರ ಬಳಸಬೇಕು? ಯು ನೀಡ್ ಟು ಸ್ಟಡಿ ಮೋರ್. ನೀನು ಇನ್ನೂ ಜಾಸ್ತಿ ಸ್ಟಡಿ ಮಾಡಬೇಕಾಗಿದೆ. ಐ ನೀಡ್ ಟು ಬೈ ಅ ನ್ಯೂ ಜಾಕೆಟ್. ನಾನು ಹೊಸ ಜಾಕೆಟನ್ನು ತೆಗೆದುಕೊಳ್ಳಬೇಕಾಗಿದೆ, ಖರೀದಿ ಮಾಡಬೇಕಾಗಿದೆ. ಇನ್ನು ಹ್ಯಾವ್ ಟು ನೋಡಿ. ಐ ಹ್ಯಾವ್ ಟು ಗೋ ನೌ. ನನಗೆ ಹೋಗಬೇಕಾಗಿದೆ. ವಿ ಹ್ಯಾವ್ ಟು ಕ್ಲೀನ್ ಅವರ್ ರೂಮ್. ನಮ್ಮ ರೂಮ್ ಕ್ಲೀನ್ ಮಾಡಬೇಕಾಗಿದೆ. ದೇ ಹ್ಯಾವ್ ಟು ಗೋ ಟು ದ ಡಾಕ್ಟರ್. ಅವರು ವೈದ್ಯರನ್ನು ಕಾಣಲಿಕ್ಕೆ ಹೋಗಬೇಕಾಗಿದೆ. ಇನ್ನು ಯೂಸ್ ಟು ಯಾವ ಥರ ಬಳಸ್ತೀವಿ? ಸಿ ಯೂಸ್ ಟು ಪ್ಲೇ ದ ಪಿಯಾನೋ. Rajesh used to work for a large company. These auxiliary verbs play a crucial role in forming various verbal phrases that indicate different times, moods, and voices, making them essential component of English grammar. So, ಇಷ್ಟು auxiliary verb ಅಥವಾ ಹೆಲ್ಪಿಂಗ್ ವರ್ಬ್ಗೆ ಸಂಬಂಧಪಟ್ಟಂಥ ಒಂದು ಪಾರ್ಟ್ಸ್ಗಳನ್ನು ನಾವು ನೋಡ್ಕೊಂಡಿವಿ. ಇಲ್ಲಿ ನಾವು ಪ್ರಮುಖವಾಗಿ ನೆನಪಿಟ್ಕೋಬೇಕಾದದ್ದು ಇಲ್ಲಿ 3 ಪ್ರಕಾರ: ಪ್ರೈಮರಿ ಆಕ್ಸಿಲರಿ ವರ್ಬು, ಮಾಡಲ್ ಆಕ್ಸಿಲರಿ ವರ್ಬು ಮತ್ತು ಸೆಮಿ ಮಾಡಲ್ಸ್. ಪ್ರೈಮರಿ ಆಕ್ಸಿಲರಿ ವರ್ಬಲ್ಲಿ 3 ಪ್ರಕಾರ ಬರುತ್ತೆ: ಬಿ ಫಾರ್ಮು, ಹ್ಯಾವ್ ಫಾರ್ಮು ಮತ್ತು ಡೂ ಫಾರ್ಮ್. ಇನ್ನು ಮಾಡಲ್ ಆಕ್ಸಿಲರಿ ವರ್ಬಲ್ಲಿ ಕ್ಯಾನ, ಕುಡ್, ಮೇ, ಮೈಟ್, ಶಾಲ, ಶುಡ್, ವಿಲ್, ವುಡ್, ಆಟ್ ಟು, ಡೇರ್ ಟು ಇವೆಲ್ಲ ಬರುತ್ತೆ. ಇನ್ನು ಸೆಮಿ ಮಾಡಲ್ಸಲ್ಲಿ ಅವು 3 ಇವೆ. ನೀವು 3 ನೋಡ್ಕೋಬೇಕು. ಹ್ಯಾವ್ ಟು ಬರ್ತಕ್ಕಂಥ ಪ್ರಕಾರಗಳನ್ನು ನೋಡಿಕೊಂಡು ಇದು ನೀವು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಹೆಲ್ಪಿಂಗ್ ವರ್ಬು ಅಥವಾ ಆಕ್ಸಿಲರಿ ವರ್ಬನ್ನು ಯಾವ ಸಮಯದಲ್ಲಿ ಯಾವ ಥರ ಬಳಸಬೇಕು ಅಂತ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಈ ಆಕ್ಸಿಲರಿ ವರ್ಬನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಟ್ರೆ ನಿಮಗೆ ಟೆನ್ಸ್ ಕಲಿಯೋಕ್ಕೆ ಈಸಿ ಆಗುತ್ತೆ. ನೀವು ಟೆನ್ಸನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್, ಈಗಾಗಲೇ ಇದು ಟೆನ್ಸ್ಗೆ ಸಂಬಂಧಪಟ್ಟಂತೆ ನಾನು ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಆ 12 ಒಟ್ಟಾರೆ ಪ್ರೆಸೆಂಟ್ ಟೆನ್ಸಲ್ಲಿ 4 ಪ್ರಕಾರ ಇವೆ, ಪಾಸ್ಟ್ ಟೆನ್ಸಲ್ಲಿ 4 ಮತ್ತು ಫ್ಯೂಚರ್ 4, ಒಟ್ಟಾರೆ 12 ವೀಡಿಯೋಗಳು ಟೆನ್ಸ್ಗೆ ಸಂಬಂಧಪಟ್ಟಂತೆ ವೀಡಿಯೋ ಇವೆ. ಆ 12 ಟೆನ್ಸ್ನ ವೀಡಿಯೋ ನೋಡಿದರೆ ನಿಮಗೆ ಈ ಆಕ್ಸಿಲರಿ ವರ್ಬ್ ಯಾವ್ಯಾವ ಟೆನ್ಸಲ್ಲಿ ಬರುತ್ತೆ, ಯಾವ ಥರ ಬಳಸಬೇಕು ಅಂತ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಜೊತೆಗೆ ನಿಮಗೆ ಇಂಗ್ಲೀಷ್ ಫ್ಲೂಯೆನ್ಸಿಯಾಗಿ ಮಾತನಾಡೋಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಆನ್ಸರ್ಗಳನ್ನು ಬರೆಯೋಕ್ಕಾಗಿರ್ಬೋದು, ರೈಟಿಂಗ್ ಸ್ಕಿಲ್ಲು, ರೀಡಿಂಗ್ ಸ್ಕಿಲ್ಲು, ಸ್ಪೀಕಿಂಗ್ ಸ್ಕಿಲ್ ಎಲ್ಲವೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಮಾಡಬೇಕಾದದ್ದು ಈ ಆಕ್ಸಿಲರಿ ವರ್ಬನ್ನು PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಈ PDF ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಕಾಮೆಂಟ್ ಬಾಕ್ಸಲ್ಲಿ ಟೆನ್ಸ್ನ ವೀಡಿಯೋ ಕೊಟ್ಟಿರ್ತೀನಿ, ಅವಿಷ್ಟು ನೋಡಿ ನೀವು ಇಷ್ಟು ಟೆನ್ಸು ಮತ್ತು ಈ ಆಕ್ಸಿಲರಿ ವರ್ಬ್ ಬಗ್ಗೆ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಇಂಗ್ಲೀಷ್ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.